ಇವತ್ತಿನ ಈಗ ಶುರುನಾ? ಇವತ್ತಿನ ಶೂಟಿಂಗ್ ಬಗ್ಗೆ ಚಂದನ್ ಹೇಳಿ, ಕ್ಲೈಮ್ಯಾಕ್ಸ್ ಬಗ್ಗೆ ನಿಮ್ಮ ಎಕ್ಸ್ಪೀರಿಯನ್ಸ್. ಈ ಸೀಕ್ವೆನ್ಸ್ ತುಂಬ ತಿಂಗಳುಗಳಿಂದನೇ ಮುಗಿಬೇಕಿತ್ತು. ಆಲ್ಮೋಸ್ಟ್ ಒಂದು 6 months ಹಿಂದೆನೇ ಇದಾಗಬೇಕಿತ್ತು. ಅಂದರೆ ನಾವು ಫಸ್ಟ್ ಶೆಡ್ಯೂಲ್ ಯಾವಾಗ ಸ್ಟಾರ್ಟ್ ಮಾಡಿದ್ವಿ ಆವಾಗಲೇ ಮುಗಿಬೇಕಿತ್ತು. ಕಾರಣಾಂತರಗಳಿಂದ ತುಂಬ ಸಿಚುಯೇಷನ್ಸ್ಗಳು, ಅಂದರೆ ಕೆಲವೊಂದು ಸಲ ನಿವೇದಿತಾ ಅವರು ಬ್ಯುಸಿ ಇದ್ದರು, ಕೆಲವೊಂದು ಸಲ ನಾನು ಬ್ಯುಸಿ ಇದ್ದೆ. ಆಮೇಲೆ ಮಳೆ ಇತ್ತು ತುಂಬ, ಲಾಸ್ಟ್ ಒಂದು 3-4 months ತುಂಬ ಮಳೆ ಇತ್ತು. ಹಾಗಾಗಿ ಎಲ್ಲ ಮುಂದಕ್ಕೆ ಬಂದಿತ್ತು. ಸೊ ಇವತ್ತು ಶೂಟಿಂಗ್ ಇದೆ ಅಂತ 2 days ಬ್ಯಾಕು ಡೈರೆಕ್ಟ್ರು ಕಾಲ್ ಮಾಡಿಬಿಟ್ಟು ಹೇಳಿದ್ರು. ಅಫ್ಕೋರ್ಸ್ ಮೂವಿ ಒಂದು ಕಮಿಟ್ಮೆಂಟು. ಪ್ರೊಡ್ಯೂಸರ್ ನಂಬಿ ನಮಗೊಂದು ಕೆಲಸ ಕೊಟ್ಟಿರ್ತಾರೆ. ಸೊ ನಾವು ಪ್ರೊಡ್ಯೂಸರ್ಗೋಸ್ಕರ ನಾವು ದುಡಿಬೇಕು, ಯಾಕಂದರೆ ಅವ್ರಿಗೆ ಲಾಸ್ ಆಗಬಾರ್ದು. ಸೊ ನಮ್ಮ ಪರ್ಸ್ನಲ್ ವಿಷಯ ಏನೇ ಇರ್ಬೋದು, ಸೊ ಅದು ನಮ್ಮ ಈ ಸಿನಿಮಾ ಟೀಮ್ ಮೇಲೆ ಪರಿಣಾಮ ಬೀರಬಾರ್ದು ಅಂತ ಒಂದೇ ಒಂದು ಕಾರಣ. ಸೊ ತುಂಬ ಪ್ರೊಫೆಷನಲ್ ಆಗಿ ವಿ ಹ್ಯಾವ್ ಡನ್ ದಿಸ್ ಶೂಟ್. ನೀವು ಲಾಸ್ಟ್ ಟೈಮ್ ಒಂದು ಪ್ರೆಸ್ ಮೀಟಲ್ಲಿ ಇಬ್ಬರು ಕೂತಾಗಿ ಹೇಳಿದ್ವಿ, ಅವರ ಏನೇ ಪ್ರಾಜೆಕ್ಟಿಗೆ ಬಂದರೂ ನಾನು ಸಪೋರ್ಟ್ ಮಾಡ್ತೀನಿ, ಅವರ ಪ್ರಾಜೆಕ್ಟಿಗೆ ನೀವು ಸಪೋರ್ಟ್ ಮಾಡ್ತೀರಾ ಅಂತ. ಸೊ ಇದು ಸಿನಿಮಾ ನಂತರನೂ ಈ ಒಬ್ರಿಗೊಬ್ರು ಸಪೋರ್ಟ್ ಆಗಿ ಇರ್ತೀರಾ ಹೇಗೆ ಅಂತ? ಖಂಡಿತವಾಗ್ಲೂ ಇರಲೇಬೇಕು. ಬಿಕಾಸ್ ಸಿನಿಮಾ ಈಸ್ ಡಿಫ್ರೆಂಟ್, ಪರ್ಸ್ನಲ್ ಲೈಫ್ ಈಸ್ ಡಿಫ್ರೆಂಟ್. ಸಿನಿಮಾ ಅಂತ ಕಮಿಟ್ಮೆಂಟ್ ಕೊಟ್ಟಾಗ ಅದಕ್ಕಾದಂಥ ವ್ಯಾಲ್ಯೂ ನಾವು ಕೊಡಲೇಬೇಕು, ಮರ್ಯಾದೆ ಕೊಡಬೇಕು. ಬಿಕಾಸ್ ಇದನ್ನು ನಾವು ಕಾಯಕವೇ ಕೈಲಾಸ ಅಂತಾರಲ್ಲ, ಸೊ ಹಾಗಾಗಿ ಆ ಥರ ನೋಡ್ತಾ ಇದ್ದೀವಿ. ಏನೇ ಪರ್ಸ್ನಲ್ ಅಜೆಂಡಾಗಳು, ದ್ವೇಷ ಅದು ಯಾವುದೂ ಇಲ್ಲ, ಇವತ್ತವರೆಗೂ ಇಲ್ಲ. ಸೊ ಡೆಫಿನೆಟ್ಲಿ ಸಿನಿಮಾ ತಂಡದವರು ಯಾವುದೇ ರೀತಿ ಪ್ರಮೋಷನ್ಸ್ ಏನೇ ಪ್ಲ್ಯಾನ್ ಮಾಡಿದ್ರು ಸಿನಿಮಾಗೋಸ್ಕರ ನಾನು ಕೆಲಸ ಮಾಡ್ತೀನಿ. ಇದು ಸಿನಿಮಾ ಬಿಟ್ಟು ಇಬ್ಬರಿಗೂ ಆಫರ್ ಬಂದರೆ ಬೇರೆ ಸಿನಿಮಾ ಒಪ್ಕೋತೀರಾ ಮುಂದಿನ ದಿವಸಗಳಲ್ಲಿ? ಪ್ರೊಡ್ಯೂಸರ್ ಕರ್ಕೊಬನ್ನಿ, ಜೊತೆಗೆ ಮಾತಾಡೋಣ. ಬಂದರೆ ನಿವೇದಿತಾ ನೀವು ಹೇಳಿ. ಐ ಥಿಂಕ್ ಸ್ಟೋರಿ ಎಲ್ಲ ಇಂಪಾರ್ಟೆಂಟ್ ಆಗುತ್ತೆ. ಏನು ಪ್ರಾಜೆಕ್ಟ್ ಅದ್ರ ಮೇಲೆ ಡಿಸೈಡ್ ಮಾಡಬೇಕಾಗತ್ತೆ. ಸೊ ನೀವೀಗ ಅಲ್ಲಿ ನೀವು ಅರ್ಥ ಮಾಡಿಕೊಂಡ್ರಿ ಚಂದನ್ ಅವ್ರನ್ನ, ಅವ್ರು ನಿಮ್ಮ ಕಣ್ಣೀರು ಹೋದ್ರು. ನಾನು ಅಂದ್ಕೊಂಡೆ ರಿಯಲ್ ಆಗಿ ಹೇಳ್ತಾ ಇದ್ದೀರಾ ಇವತ್ತು ಕೊನೆ ದಿನದ ಶೂಟಿಂಗ್ ಅಂತ. ಸೊ ಅಫ್ಕೋರ್ಸ್ ಇವಾಗ ಈ ಸಿನಿಮಾನೇ ಅಂತ ಅಂತಲ್ಲ, ಯಾವ ಸಿನಿಮಾ ಆದರೂ ನಮಗೆ ಕೊನೆ ದಿನ ಶೂಟಿಂಗ್ ಅಂತ ಒಂದು ರೀತಿ ಎಮೋಷನಲ್ ಆಗಿರುತ್ತೆ. ಸೊ ಈ ಸಿನಿಮಾದ ಸ್ಪೆಷಲ್ ನಿಮ್ಮಿಬ್ರದ್ದು ಸಿಕ್ಕಾಪಟ್ಟೆ ಸ್ಪೆಷಲ್ ಅಂತ ಅನಿಸುತ್ತೆ. ಯಾಕಂದರೆ ನೀವು ಆವಾಗಲೇ ಪ್ಲ್ಯಾನ್ ಮಾಡ್ಕೊಂಡಿರ್ತೀರ ನಾವಿಬ್ಬರು ಒಟ್ಟಿಗೆ ಸಿನಿಮಾ ಮಾಡೋಣ ಅಂತ. ಸ್ಪೆಷಲಿ ಇವತ್ತು ನಿಮ್ಮಿಬ್ರಿಗೆ ಎಷ್ಟು ಎಮೋಷ್ನಲ್ ಡೇ ಅಂತ ಇಬ್ಬರು ಹೇಳೋದು ಕಂಫರ್ಟಬಲ್. ಇಟ್ ವಾಸ್ ರಿಯಲಿ ಎಮೋಷ್ನಲ್ ಬಿಕಾಸ್ ಸೀನು ಹಾಗೆ ಇದೆ. ಆಮೇಲೆ ಆಬ್ವಿಯಸ್ಲಿ ಸೀನ್ ರಿಕ್ವೈರ್ಮೆಂಟೇ ಅದು ಎಮೋಷ್ನಲ್ ಆಗಿರೋದು. ಆ್ಯಂಡ್ ಆಲ್ಸೋ ಡೆಫಿನೆಟ್ಲಿ ಎಸ್, ಬಿಕಾಸ್ ವಿ ಶೇರ್ ಅ ಬಾಂಡ್ ಅಲ್ಲ. ಸೊ ನೋಡಿದಾಗ ಒಂದು ಎಮೋಷನ್ಸ್ ಬಂದೇ ಬರುತ್ತೆ. ಕ್ವೈಟ್ ಎಮೋಷ್ನಲ್. ನಿಮಗೆ ಕಣ್ಣೀರು ಹಾಕೋಕ್ಕೆ ಗ್ಲಿಸರಿನ್ ಯೂಶ್ವಲಿ ಇವತ್ತಿನ ಯಂಗ್ಸ್ಟರ್ಸ್ ಹೀರೋಯಿನ್ಸ್ ಅಂತ ಬಂದಾಗ ರಿಯಲಿಸ್ಟಿಕ್ ಆಗಿ ಅಳೋದು ತುಂಬ ಕಡಿಮೆ. ಅದು ಯಾವ ಥರದ ಸೀನ್ಸೇ ಆಗಿ ಎಷ್ಟು ಎಮೋಷನಲ್ ಆಗಿ ಗ್ಲಿಸರಿನ್ ಕೇಳ್ತಾರೆ. ಸೊ ಡೈರೆಕ್ಟ್ರು ಆನ್ಸರ್ ಮಾಡಬೇಕು, ಎಷ್ಟು ಎಮೋಷನಲ್ ಆಗಿ ಸಡನ್ ಆಗಿ ನೀವು ಹೇಳಿದ್ರೋ ಇಲ್ಲೋ ಗೊತ್ತಿಲ್ಲ, ಆ ಸೀನಲ್ಲಿ ಅಳಬೇಕು ಅನ್ನೋದು ಇತ್ತೋ ಇಲ್ಲೋ ಗೊತ್ತಿಲ್ಲ, ಸ್ಯಾಡ್ ಫೇಸ್ ತೋರಿಸಿದ್ರೆ ಅಷ್ಟೇ ಸಾಕಾಗಿತ್ತೋ ಅದು ಗೊತ್ತಿಲ್ಲ. ಸೊ ಅವರು ಎಷ್ಟು ಮಟ್ಟಿಗೆ ನಿಮ್ಮ ಒಂದು ಆ ಸೀಕ್ವೆನ್ಸ್ಗೆ ಜೀವ ತುಂಬಿದ್ರು, ಫಸ್ಟ್ ಅವ್ರು ಆನ್ಸರ್ ಮಾಡಿ. ಗ್ಲಿಸರಿನ್ ಬೇಕಾಗಿರಲಿಲ್ಲ. ನಾನೇ ಹೇಳ್ಬಿಡ್ತೀನಿ ಫಸ್ಟು. ಈ ಜಾಗದಲ್ಲಿ ಒಂದು ಶೂಟ್ ಮಾಡಿದ್ವಿ ನಾನು ಹೇಳ್ಬಿಡ್ತೀನಿ ಬ್ರೋ, ಅದೊಂದು ವಿಚಾರ ಹೇಳ್ಬಿಡ್ತೀನಿ. ಈ ಜಾಗದಲ್ಲಿ ಒಂದು ವಾಂಟೇಜ್ ಇದೆ, ಇಲ್ಲಿ ನಿಂತಿರ್ತಾರೆ, ತುಂಬ ದಿನ ಆದಮೇಲೆ ಹುಡುಗಲ್ಲಿ ಹಗ್ ಮಾಡ್ತಾರೆ ಅವರು. ನಾನೇನು ಹೇಳಿಲ್ಲ, ಜಸ್ಟ್ ಹೋಗಿ ಹಗ್ ಮಾಡ್ಕೊಳ್ಳಿ ಅಂತ ಹೇಳಿದೆ ಅಷ್ಟೇ. ಹಗ್ ಮಾಡಿದ್ಮೇಲೆ ಅಂದರೆ ಅವ್ರು ಹೆಂಗಿದ್ರು ಅನ್ನೋದು ಇವತ್ತೇನಾಗಿದೆ ನಮ್ಗೆ ಬೇಡ, ಅವತ್ತೇನಾಗಿತ್ತು ಅನ್ನೋದಕ್ಕೆ. ಅಂದರೆ ಅವತ್ತಿನ ಸಿಚುವೇಶನ್ ನಾನು ನೋಡಿದೆ. ಹಗ್ ಮಾಡಿದವರು ಲಿಟ್ರಲಿ ಕಟ್ ಹೇಳಿದ್ರು ಬಿಡ್ತಿಲ್ಲ. ಮೇಡಮ್ಮು ಫುಲ್ ಅಳ್ತಿದ್ದಾರೆ. ಅವತ್ತೊಂದು 20 ನಿಮಿಷ ನಾವು ಗ್ಯಾಪ್ ಕೊಟ್ಟು ಅವ್ರಿಗೆ ಸಮಾಧಾನ ಮಾಡಿದ್ದೀವಿ. ಅಂದರೆ ಒಂದಷ್ಟು ನಾವು ನೋಡಿದ್ದೀವಿ, ಬೇರೆಯವ್ರು ಏನು ಮಾತಾಡ್ತಾರೆ ಅನ್ನೋದಕ್ಕಿಂತ ನಾನು ಇದ್ರ ಜೊತೆ ಇದ್ದುಕೊಂಡು ನಮ್ಮ ಟೀಮು ಟೆಕ್ನಿಷಿಯನ್ಸು ಎಲ್ಲ ನೋಡಿದ್ದಾರೆ ಅವ್ರ ಬಾಂಡೇಜ್ ಏನು ಅನ್ನೋದು. ಅದು ನಾನು ಹೇಳ್ತೀನಿ. ಅಂದರೆ ತುಂಬ ಎಮೋಷ್ನಲಿ ಒಂದಷ್ಟು ಸೀನ್ಗಳು ಅವ್ರ ಲೈಫಲ್ಲಿ ನಡೆದಿರೋ ಥರನೇ ಒಂದಷ್ಟು ಸಿಂಕ್ ಆಗಿದ್ದಾವೆ. ಅದು ಇಬ್ಬರು ಹೇಳ್ಕೊಂಡಿದ್ದಾರೆ ನನಗೆ. ಅದು ನೋಡ್ತೀರಾ ಸಿನಿಮಾದಲ್ಲಿ ನೋಡ್ತೀರಾ. ಶೂಟಿಂಗ್ ಎಂಡ್ ಅಲ್ವಾ, ಅದಕ್ಕೆ ದಟ್ಸ್ ಆಲ್. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.